ಮಕ್ಕಳಿಗೆ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಂಗನವಾಡಿಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದ ತಕ್ಷಣ ಮಕ್ಕಳು ಗಾಬರಿ ಆಗ್ತಾರೆ ಓದೋದಕ್ಕೆ. ಅದೇ LKG UKG ನಾವು ಫೆಸಿಲಿಟಿ ಕೊಟ್ಟಿರೋದನ್ನು 1ನೇ ಕ್ಲಾಸಿಗೆ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್ ಬಿಕಾಸ್ ಇಟ್ಸ್ ವೆರಿ ಈಸಿ. ಅದನ್ನೆಲ್ಲದು LKG UKG ಕಲ್ತು ಬಿಟ್ಟಿರ್ತಾರೆ. ನಾವು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿರಲ್ಲ ಸರಿಗೆ. 1ನೇ ಕ್ಲಾಸಿಗೆ ಸೇರಿಸಿದ ತಕ್ಷಣ ಇದು ಗಾಬರಿ ಆಗ್ತಕ್ಕಂಥ. ಅದಕ್ಕೆ LKG UKGನ ಇಲ್ಲಾಂದರೆ ಮಾಂಟೆಸರಿ ಅಂತ ಹೇಳಿ ಅಂಗನವಾಡಿಯಲ್ಲೇ ಶುರು ಮಾಡ್ತಕ್ಕಂಥದ್ದನ್ನು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕಡೆಗೆ ಮಾಡ್ತಾರೆ, ನಾವು ಈ ಕಡೆಗೆ LKG UKG ಮಾಡ್ತಾ ಇದ್ದೀವಿ. ಸೊ ದಟ್ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಂ, ನೋ ಕಂಪಲ್ಸರಿ. ಐ ಡೋಂಟ್ ಥಿಂಕ್ ಸೊ. ವೆಬ್ಕಾಸ್ಟಿಂಗ್ ಕಂಪಲ್ಸರಿ 100%. ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ಈ ವರ್ಷನೂ ವೆಬ್ಕಾಸ್ಟಿಂಗ್ ಕಂಪಲ್ಸರಿ. ಹೋದ ವರ್ಷನೂ ನನಗೆ ತಿಳಿದಿರೋ ಪ್ರಕಾರ ಯಾವುದೇ ಶಾಲೆಯಲ್ಲಿ ವೆಬ್ಕಾಸ್ಟಿಂಗ್ ಇಲ್ಲದೆ ಎಕ್ಸಾಮ್ ನಡೆದಿಲ್ಲ ಅಂತೇಳಿ ನಾನು ತಿಳ್ಕೊಳಕ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ಆ ಥರ ಮಾಹಿತಿ ಇಲ್ಲ. ಬಿಕಾಸ್ ವಿ ಹ್ಯಾವ್ ಟೋಲ್ಡ್ ಎಕ್ಸಾಮಿನೇಷನ್ ಇಲ್ಲ. ನೀವು ಯಾವ್ದಾದ್ರು ಉದಾಹರಣೆ ಕೊಟ್ಟಿದ್ರೆ ನನಗೆ ಅದು ಪ್ರೂಫ್ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ. ಬಿಕಾಸ್ ವಿ ವೇರ್ ವೆಲ್ ಪ್ರಿಪೇರ್ಡ್, ವೆಲ್ ಇನ್ ಅಡ್ವಾನ್ಸ್. ಪರ್ಸನಲ್ ಮಾನಿಟ್ರಿಂಗ್ ಮಾಡಿದ್ದಾರೆ. DC ಅವರ ಅಧ್ಯಕ್ಷತೆಯಲ್ಲೆಲ್ಲ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ಸ್ವಲ್ಪ ಮೋಸ್ಟ್ಲಿ ರಾಂಗ್ ಇನ್ಫಾರ್ಮೇಷನು. ಚೆಕ್ ಮಾಡ್ಕೊಳ್ಳಿ. ವೆಬ್ಕಾಸ್ಟಿಂಗ್ ಇಸ್ ಕಂಪಲ್ಸರಿ. ಹಾಂ, ಡಿಸ್ಟ್ರಿಕ್ಟ್ ಅದೇನಂದರೆ ವೆಬ್ಕಾಸ್ಟಿಂಗಲ್ಲಿ ಹಿಂಗೆ ಕಂಟ್ರೋಲ್ ರೂಮ್ CEO's ಆಫೀಸ್ ಇರುತ್ತೆ. ಮಾನಿಟ್ರಿಂಗ್ ಕಂಟ್ರೋಲಿಂಗು DDPIs DDPOs BOs ಅಲ್ಲಿ ಲೆವೆಲ್ವರೆಗೂ ಕೊಡ್ತಾರೆ. ಅದು ಹೆಂಗೆ ಅಂದರೆ ಜಾಸ್ತಿ ಜನರು ಓಡಾಡಿದರೆ ಆಟೋಮೆಟಿಕ್ಲಿನೂ ಪಾಪಪ್ ಆಗ್ತಕ್ಕಂಥ ವ್ಯವಸ್ಥೆ ಎಲ್ಲ ಇದೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ಹಾಂ, ಅಲ್ಲ ವಾಯ್ಸ್ ಬೇಡ ನಮಗೆ. ಈಗ ಜಾಸ್ತಿ ಜನರು ಓಡಾಡ್ಬಿಟ್ರೆ ಪಾಪಪ್ ಆಗುತ್ತೆ. ಏನು? ಹಾಂ, ಅದನ್ನು ನೋಡೋಣ. ಅವಾಗೆಲ್ಲ ಡ್ರೋನ್ ಗೀನೆಲ್ಲ ಯೂಸ್ ಮಾಡ್ತಾರೆ, ಅದು ಇದು ಅಂದ್ರೆ ಅವೆಲ್ಲ ಸುಳ್ಳು. ಏನು ಇಲ್ಲ. ಏನಾಗಿದೆ, ನಾವು ವೆಬ್ಕಾಸ್ಟಿಂಗ್ ಮಾಡಿದ ಮೇಲೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ವೆಬ್ಕಾಸ್ಟಿಂಗ್ ಮಾಡಿದ ಮೇಲೆ CBSE ICSC ನೀವು ಹೈಯರ್ KPSC ನೀವು ಏನೇನು ಮಾಡ್ತಾರೆ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ. ಈಗ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ದಿಸ್ ಥಿಂಗ್ ಅವ್ರು ಏನು ಮಾಡಿದ್ದಾರೆ. ಸೊ ನಾವು ಶುರು ಮಾಡಿರೋದು ಹೆಗ್ಗಳಿಕೆ ನಮಗೆ ಇದ್ದೇ ಇರ್ತದೆ. ಅದನ್ನು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಏನಿಲ್ಲ. ಇದು ಭಾಳ ಅವಶ್ಯಕತೆ. ಇದರಿಂದ ಏನಾಗಿದೆ, ಇದರಿಂದ ನನಗೆ ಭಾಳ ಸಂತೋಷ ಏನು ಅಂದರೆ ಟೀಚರ್ಸು ಸ್ವಲ್ಪ ಪರ್ಸ್ನಲ್ ಜವಾಬ್ದಾರಿ ತೊಗೊಂಡಿದ್ದಾರೆ. ಮಕ್ಕಳಿಗೆ ಫೇಲ್ ಆಗಿದ್ದಾರೆ ನಮ್ಮ ಮಕ್ಕಳು, ನಾವು ಪಾಠ ಹೇಳ್ಕೊಡ್ಬೇಕು ಅಂಥೇಳಿ ಫಸ್ಟ್ ಸ್ಟಾರ್ಟಿಂಗಿಂದನೇ ಆಗಿದೆ. ಅದೊಂದು ಸ್ವಲ್ಪ ಇಲಾಖೆಯಲ್ಲಿ ಸ್ವಲ್ಪ ಕೊರತೆ ಇತ್ತು. ಈಗ ಇಲಾಖೆ ಆಫೀಸರ್ಸ್ ಇರ್ಬೋದು, ಇಲಾಖೆ ಟೀಚರ್ಸ್ ಇರ್ಬೋದು, ಈವನ್ CEOs ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಭಾಳ ಮುಖ್ಯ. ಮುಂಚೆ ಎಲ್ಲ KDP ಎಲ್ಲ 10 ನಿಮಿಷದಲ್ಲಿ ಮುಗಿಸ್ಬಿಡೋರು KDPನ. ಈಗ ದೇ ಟೇಕ್ 1 hour 1.5 hour 1.5 hour ತೊಗೊಳ್ತಾರೆ. ಯಾಕೆಂದರೆ ಗೊತ್ತಿದೆ ಇವಾಗ ನಮ್ಮ ಮಕ್ಕಳ ಭವಿಷ್ಯ ಎಲ್ಲಿದೆ ಅಂತ. ಈಗ ನೆಕ್ಸ್ಟ್ ಪೀಳಿಗೆಗೆ ನಾವು ರೆಡಿ ಮಾಡಿಕೊಡ್ಲಿಲ್ಲ ಅಂದರೆ ತಪ್ಪಾಗುತ್ತೆ.